ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗಿರಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ಮ್ಯಾಂಗ್ಳೂರ್ ಸ್ಪೆಷಲ್ ಮಟನ್ ಸುಕ್ಕ ಮಾಡ್ತಾ ಇದ್ದೇನೆ. ಮಟನ್ ಸುಕ್ಕ ಮಾಡೋದು ಹೇಗೆ ಅಂತ ನೋಡುವ. ತುಂಬ ಟೇಸ್ಟ್ ಆಗ್ತದೆ. ಮಟನ್ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಎಲ್ಲರಿಗೂ ಇಷ್ಟ. ಹೆಚ್ಚಾಗಿ ಮಟನ್ ಅಂದರೆ ಹೆಚ್ಚಿನವರಿಗೆ ಇಷ್ಟ ಇರ್ತದೆ. ಇದನ್ನು ಸುಕ್ಕ ಮಾಡುವ. ನಾವು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ಹೇಗೆ ಮಾಡೋದಂತ ನೋಡುವ. ನೋಡಿ, ಒಂದು 2 kg ಮಟನ್ ತೆಗೊಂಡಿದ್ದೇನೆ ನಾನು. 2 kg ಮಟನ್ ಇದು ಸುಕ್ಕ ಮಾಡ್ತಾ ಇದ್ದೇನೆ. ನೋಡಿ, ಒಗ್ಗರಣೆಗೆ ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೇನೆ. ಒಂದು 2 ನೀರುಳ್ಳಿಯನ್ನು ಚಾಪ್ ಮಾಡಿ ಇಟ್ಕೊಂಡಿದ್ದೇನೆ ನಾನು. 2 ನೀರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಇದು ಚೆನ್ನಾಗಿ ಬಾಡಬೇಕು ನೀರುಳ್ಳಿ. ಮತ್ತೊಂದು ತುಂಡು ಶುಂಠಿ, 1 ಇಂಚಿನಷ್ಟು ಶುಂಠಿ ಹಾಕ್ಕೊಂಡಿದ್ದೇನೆ. ಶುಂಠಿ ಫ್ಲೇವರ್ ತುಂಬ ಚೆನ್ನಾಗಿ ಒಳ್ಳೆಯದಾಗ್ತದೆ. ಸ್ವಲ್ಪ ಜಾಸ್ತಿ ಆದರೂ ಏನು ತೊಂದರೆ ಇಲ್ಲ. ಶುಂಠಿ ಸ್ವಲ್ಪ ಹೆಚ್ಚು ಹಾಕಿದರೂ ಏನು ತೊಂದರೆ ಇಲ್ಲ. ಕಾಯಿಮೆಣಸು ಒಂದು 6 ಕಾಯಿಮೆಣಸು, 6-7 ಕಾಯಿಮೆಣಸು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು. ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಚೆನ್ನಾಗಿ ಬಾಡಬೇಕಿದು. ಒಗ್ಗರಣೆ ಸೊಪ್ಪು ಇದ್ದರೆ ಧಾರಾಳವಾಗಿ ಹಾಕಿ ಫ್ರೆಂಡ್ಸ್. ತುಂಬ ಒಳ್ಳೆಯದಾಗ್ತದೆ ಒಗ್ಗರಣೆ ಸೊಪ್ಪು. ನೋಡಿ, ಟೊಮೆಟೊ ಹಾಕ್ತಿದ್ದೇನೆ. ಒಂದು 2 ಟೊಮೆಟೊ ತೆಗೊಂಡಿದ್ದೇನೆ ನಾನು. ಚೆನ್ನಾಗಿ ಬಾಡಬೇಕಿದು. ಟೊಮೆಟೊ ಎಲ್ಲ ಚೆನ್ನಾಗಿ ಬಾಡಬೇಕು. ಅಲ್ಲಿವರೆಗೆ ಫ್ರೈ ಮಾಡ್ತಾ ಇದ್ದೇನೆ. ನೋಡಿ, ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ಸ್ವಲ್ಪ ಹಾಕಿದ್ದೇನೆ, ಮತ್ತೆ ನೋಡಿ ಹಾಕ್ಬೋದು ಅಂತ ಹೇಳಿ. ನೋಡಿ, ಅರಿಶಿನ ಪುಡಿ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಬಾಡಿಸ್ತಾ ಇದ್ದೇನೆ. ನಾನೊಂದು 2 kg ಮಟನ್ ತಗೊಂಡಿದ್ದೇನೆ ಫ್ರೆಂಡ್ಸ್. 2 kg ಮಟನ್ ಇದು ಸುಕ್ಕ ಮಾಡ್ತಾ ಇದ್ದೇನೆ. ನೋಡಿ, ಮಟನ್ ಹಾಕ್ತಾ ಇದ್ದೇನೆ ಈಗ. ಮಟನ್ ಬೇಯಲಿಕ್ಕೆ ಸ್ವಲ್ಪ ಹೊತ್ತು ಕುಕ್ಕರಲ್ಲಿ ಇಡೋದಾದರೆ ಕುಕ್ಕರಲ್ಲಿ ಕೂಡ ಇಡ್ಬೋದು. ನಿಮಗೆ ಕುಕ್ಕರಲ್ಲಿ ಮಾಡ್ಬೋದು. ನಾನು ಇದರಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾ ಇದ್ದೇನೆ. ಮಣ್ಣಿನ ಪಾತ್ರೆಯಲ್ಲಿ ಒಳ್ಳೆ ಟೇಸ್ಟ್ ಆಗ್ತದೆ ಮಣ್ಣಿನ ಪಾತ್ರೆಯಿಂದ ಮಾಡೋದ್ರಿಂದ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಬೇಯಲಿಕ್ಕೆ ಇಡ್ತೇನೆ. ಈಗ ಮಸಾಲಕ್ಕೆ ರೆಡಿ ಮಾಡುವ ಅಷ್ಟರಲ್ಲಿ ನಾವು ನೋಡಿ, ಒಂದು 25 ಬ್ಯಾಡಗಿ ಮೆಣಸು ತಗೊಂಡಿದ್ದೇನೆ. ಒಂದು 10 ಗುಂಟೂರು ಮೆಣಸು ತಗೊಂಡಿದ್ದೇನೆ. ಇಷ್ಟು ಮೆಣಸು ಬೇಕು 2 kg ಮಟನ್ ಸುಕ್ಕ ಮಾಡಲಿಕ್ಕೆ. ನೋಡಿ, ಒಂದು 3 ಚಮಚದಷ್ಟು ಕೊತ್ತಂಬರಿ, 1 ಚಮಚದಷ್ಟು ಕರಿಮೆಣಸು, ಮತ್ತು ಗರಂ ಮಸಾಲ, ಚಕ್ಕೆ ಒಂದು 2 ಪೀಸ್, ಮತ್ತು ಲವಂಗ ಒಂದು 4, ಮತ್ತು ಒಂದು 2 ಏಲಕ್ಕಿ, ಫ್ಲವರ್ ಒಂದು, ಮತ್ತು ಒಂದು 2 ಬೇ ಲೀಫ್, ಮತ್ತು ಸಾಸಿವೆ ಒಂದು 1/4 ಸ್ಪೂನು, ಮೆಂತೆ ಒಂದು 3/4 ಸ್ಪೂನು, ಮತ್ತು ಕರಿಬೇವಿನ ಸೊಪ್ಪು ಎಲ್ಲ ಇಟ್ಕೊಂಡಿದ್ದೇನೆ. ಮೆಣಸನ್ನು ಫ್ರೈ ಮಾಡಿ ಬೇರೆ ತೆಗಿತಾ ಇದ್ದೇನೆ ನಾನು. ಮತ್ತು ಉಳಿದಿರುವ ಇದು ಕೊತ್ತಂಬರಿ ಎಲ್ಲ ಬೇರೆ ಇಟ್ಟಿದ್ದೆ ಅಲ್ಲ, ಅದನ್ನು ಬೇರೆ ಫ್ರೈ ಮಾಡ್ತಾ ಇದ್ದೇನೆ ನಾನು. ಹಾಗೆ ಡ್ರೈ ರೋಸ್ಟ್ ಮಾಡ್ತಾ ಇದ್ದೇನೆ. ಎಣ್ಣೆ ಬೇಕಿದ್ರೆ ಸ್ವಲ್ಪ ಹಾಕಿದರೆ ನಿಮಗೆ ಬೇಗ ಫ್ರೈ ಆಗ್ತದೆ. ಲೋ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡಿ. ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡೋದ್ರಿಂದ ಬೇಗ ಫ್ರೈ ಆಗ್ತದೆ ನಿಮಗೆ. ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿದರೆ ಆಯಿತು. ಮಟನ್ಗೆ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಜಾಸ್ತಿ. ನೋಡಿ, ತೆಂಗಿನಕಾಯಿ, 1 ತೆಂಗಿನಕಾಯಿ ತಗೊಂಡಿದ್ದೇನೆ ನಾನು. ಒಂದು ಇಡೀ ತೆಂಗಿನಕಾಯಿ ತಗೊಂಡಿದ್ದೀನಿ, ಮೀಡಿಯಮ್ ಸೈಜ್ ಇದು. 1/2 ಸ್ಪೂನ್ನಷ್ಟು ಜೀರಿಗೆ ಹಾಕ್ಕೊಂಡಿದ್ದೇನೆ. ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೇನೆ, ಮತ್ತು ಒಂದು ಸ್ವಲ್ಪ ಕರಿ ಲೀವ್ಸ್, ಮತ್ತು ನೀರುಳ್ಳಿ, 1 ನೀರುಳ್ಳಿ,
ಕಟ್ ಮಾಡಿ ಹಾಕ್ಕೊಂಡು ಇದನ್ನೆಲ್ಲ ಫ್ರೈ ಮಾಡ್ತಾ ಇದ್ದೀನಿ. ಒಂದು ಇಡೀ ಬೆಳ್ಳುಳ್ಳಿ, ಒಂದು ಇಡೀ ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು. ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕಿದು, ರೋಸ್ಟ್ ಆಗಬೇಕು ಚೆನ್ನಾಗಿ ಬಾಡಬೇಕು. ನಿಮಗೆ ಗೊತ್ತಾಗ್ತದೆ, ಅದು ಫ್ಲೇವರ್ ಬರುವ ತನಕ ಫ್ರೈ ಮಾಡಬೇಕು, ಘಮ ಬರುವ ತನಕ ಫ್ರೈ ಮಾಡಬೇಕು. ಚಿಕನ್ಗೆ ಮಟನ್ಗೆ ಎಲ್ಲ ಹೀಗೆ ತೆಂಗಿನಕಾಯಿ ಸುಕ್ಕಕ್ಕೆ ಹುರಿದು ಹಾಕೋದ್ರಿಂದ ತುಂಬ ಟೇಸ್ಟ್ ಆಗ್ತದೆ ಚಿಕನ್ ಸುಕ್ಕ. ನೋಡಿ, ಇದನ್ನೆಲ್ಲ ಮಿಕ್ಸಿಗೆ ಹಾಕಿದ್ದೇನೆ ನಾನು. ಮೆಣಸು ಮತ್ತು ಕೊತ್ತಂಬರಿ ಎಲ್ಲ ಹುರ್ಕೊಂಡಿದ್ರೆ ಮಿಕ್ಸಿಗೆ ಹಾಕಿದ್ದೇನೆ. ನೋಡಿ, ಹುಳಿ ಹಾಕ್ಕೊಳ್ತಾ ಇದ್ದೀನಿ, ಒಂದು ಸಣ್ಣ ಲಿಂಬೆ ಗಾತ್ರದಷ್ಟು, ಮತ್ತು ಅರಿಶಿಣದ ಪುಡಿ ಎಲ್ಲ ರುಬ್ಕೊಂಡಿದ್ದೇನೆ. ನೋಡಿ, ಈಗ ತೆಂಗಿನಕಾಯಿದು ಹುರ್ಕೊಂಡಿರುವ ತೆಂಗಿನಕಾಯಿಯನ್ನು ಕೂಡ ಹಾಕಿ ಒಮ್ಮೆ ಪಲ್ಸ್ ಮಾಡಿ ತೆಗಿತೇನೆ. ನೋಡಿ, ಮಸಾಲ ರೆಡಿಯಾಗಿದೆ. ಈಗ ನೋಡಿ, ಮಟನ್ ಬೆಂದಿದೆ. ನೋಡಿ, ಮಟನ್ ಚೆನ್ನಾಗಿ ಬೆಂದಿದೆ. ಈಗ ರುಬ್ಬಿದ ಮಸಾಲವನ್ನು ಹಾಕ್ತಿದ್ದೇನೆ. ತುಂಬ ಟೇಸ್ಟ್ ಆಗ್ತದೆ ಫ್ರೆಂಡ್ಸ್ ಮಟನ್ ಸುಕ್ಕ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಇದೇ ಪ್ರಮಾಣದಲ್ಲಿ ಸಾಮಗ್ರಿಗಳನ್ನೆಲ್ಲ ಹಾಕಿ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗಾಗಿದೆ ಅಂತ ಹೇಳಿ ತಿಳಿಸಿ ನನಗೆ. ನೋಡಿ ಹೇಗೆ ಬಂದಿದೆ ನೋಡಿ, ಕಲರ್ ಎಲ್ಲ ನೋಡಿ, ಬ್ಯಾಡಗಿ ಮೆಣಸಿದು ಕಲರ್. ಉಪ್ಪೆಲ್ಲ ನೋಡಿ ಅಡ್ಜಸ್ಟ್ ಮಾಡಿ, ಉಪ್ಪೆಲ್ಲ ಕಮ್ಮಿ ಇದ್ದರೆ ಉಪ್ಪು ಹಾಕಿ. ನೋಡಿ, ಮಟನ್ ಸುಕ್ಕ ರೆಡಿಯಾಗಿದೆ.